ಎಲ್ಲರೂ ಸೇರಿ ಅನೇಕ ಕಾರ್ಯಕ್ರಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಕೂಡ ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ರಾಷ್ಟ್ರಗೀತೆಯನ್ನ ಏಕ್ ಸಾಥ್ ಜೋರ್ ಸೆ ಶುರು ಹೋಗ್ತಾರೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾಟ ಮರಾಠ ಈ 50 ವರ್ಷದಿಂದ ಹೆಂಗಿತ್ತು, 35 ವರ್ಷದಿಂದ ಹೆಂಗಿತ್ತು, 10 ವರ್ಷದಿಂದ ಹೆಂಗಿತ್ತು, ಈಗ ಹೆಂಗಲ್ಲ, ಈಗ ಮುಂದೆ ಹೆಂಗಾಗ್ತಕ್ಕಂಥದ್ದು ನಮ್ಮನ್ನು ನಾವೇನೇ ಅವಲೋಕನ ಮಾಡ್ಕೋಬೇಕಂತ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಳ್ತೀವಿ. ಒಬ್ರಿಗೊಬ್ರು ಸಮಾನ ನಮ್ಮನೆ ನಾವು ಈ ಒಂದು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಕಾಯ್ದೆ ಕಾನೂನುಗಳ ಆಧಾರದ ಮೇಲೆ ಇಲ್ಲಿ ನಡ್ಕೊಂಡು ನಾವು ನೀವು ಹೊಂಟಿವಿ. ಈ ಬಾಬಾ ಅಂಬೇಡ್ಕರ್ ಯಾರು? ಇವತ್ತು ಬಾಬಾ ಅಂಬೇಡ್ಕರ್ ಅವರು ಒಂದು ಸಣ್ಣ ಬಡ ಕುಟುಂಬದಲ್ಲಿ ಜನಿಸಿದವರು. ಇವರು ತಂದೆ ತಾಯಿಗೆ 14ನೆಯ ಮಗ. ಇವರು ಇಷ್ಟು ಬಡತನದಲ್ಲಿ ಕಾಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಂತಿರ್ತಕ್ಕಂಥ ಕ್ಷೇತ್ರವನ್ನ ಆಗಿನ ಕಾಲದಲ್ಲಿ ಅದು ಬಾಂಗ್ಲಾದೇಶಕ್ಕೆ ಬೇರ್ಪಡಿಸ್ತಾರೆ. ವಿಶ್ವಗುರು ಅಣ್ಣ ಬಸವಣ್ಣ ಯುಗಗಳ ಗುಲಾಮಗಿರಿಗೆ ಸಿಕ್ಕು ನೊಂದು ಹೋಗಿರ್ತಕ್ಕಂಥ ದಲಿತ ವರ್ಗಗಳು ಅದು ನನ್ನ ಜೀವನದ ಪರಮ ಗುರಿ. ಈ ದೇಶದ ಸಮಸ್ತ ಸಂಪತ್ತಿಗೆ ಹಕ್ಕುದಾರರು ಮಾತ್ರ ಅವರು. ಇಲಿಯಾಗಿ 100 ದಿನ ಬಾಳುವುದಕ್ಕಿಂತ ಈ ನಾಡಿನಲ್ಲಿ ಹುಲಿಯಾಗಿ 3 ದಿನ ಬಾಳು ಎಂಬ ಮಾತನ್ನು ಹೇಳಿದ ಅಪ್ಪಟ ರಾಷ್ಟ್ರಪ್ರೇಮಿ ಕ್ಷಿಪಣಿಗಳ ಜನಕ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನ ಕುಲ ಎಂದು ಹೊಡೆದಾಡದಿರಯ್ಯ, ಈ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂಬ ಮಾತನ್ನು ಹೇಳಿದ ಭಕ್ತ ಶ್ರೇಷ್ಠ ಕನಕದಾಸರನ್ನ. ಅದೇ ರೀತಿ ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿದವರು ನಾ ಹೆಚ್ಚು ನೀ ಹೆಚ್ಚು ಅನ್ನುವರಿಗೆ ಕರೆದು ಮೆಚ್ಚುಗೆ ಹೊಡಿ ಎಂದ. ನಮ್ಮಲ್ಲಿ ಸಂವಿಧಾನ ಇರ್ಬೇಕಲ್ಲ. ಮೊದಲಿನ ಸಂವಿಧಾನವು ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ತಕ್ಕಂತಹ ಸಂವಿಧಾನ ಇತ್ತು. ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ನಾವು ಬರೀಲಿಕ್ಕೆ ಹೋಗ್ಬೇಕಾದ್ರೆ ನಮ್ಮ ಲಕ್ಕಪ್ಪರು ಹೇಳಿದ್ರು 300 ಜನ ಸದಸ್ಯರ ಆಯ್ಕೆ ಮಾಡ್ತಾರೆ. ಅದೆಲ್ಲಗಳ ಹಿಂದೆ ಚರ್ಚೆ ನಡೆದಿತ್ತು. ಅಂಬೇಡ್ಕರ್ ಅವರಿಗೆ ಒಬ್ಬರೇ ಬರಲಿಲ್ಲ ಸಂವಿಧಾನ ಕೇಸ್. ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೊದಲನೇ ರಾಷ್ಟ್ರಪತಿ ಅವ್ರು ಹೇಳ್ತಾರೆ, ಕಾರಣಾಂತರಗಳಿಂದ ನಾವು 6 ಜನ ಅಲ್ಲಿ ಇಲ್ಲಿದ್ದೆವು, ನಮ್ಗೆ ಕೆಲವೊಂದು ಸಲ ಸಲಹೆ ಕೊಟ್ಟಿದ್ದೇವೆ ಹೊರತು ನಮಗೆ ಅದರಲ್ಲಿ ಬಹಳಷ್ಟು ಟೈಮ್ ಕೊಡ್ಲಕ್ ಆಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಿನಕ್ಕೆ 18 ತಾಸು ಟೈಮ್ ಅದಕ್ಕೆ ಕೊಟ್ಟಿದ್ದಾರೆ ಸಂವಿಧಾನ ಬದಲಕ್ಕೆ.